ಸೀತಾಫಲ ಪಾಯಸ ಮಾಡ್ತಾಯಿದ್ದೀವಿ. ಏನೇನು ಬೇಕು ಅಂತ ನೋಡೋಣ. ಫಸ್ಟು ಹಾಲು, ಸೀತಾಫಲ ಬೀಜ ಬಿಡಿಸ್ಕೊಂಡಿರೋದು, ಮತ್ತು ಟೂಟಿ ಫ್ರೂಟಿ, ಮಿಲ್ಕ್ ಪೌಡರ್, ಮತ್ತು ಇದು ಕಸ್ತೂರಿ ಬೀಜ ಮತ್ತು ಗೋಂದನ್ನ ನೆನೆಸಿಟ್ಟಿರೋದು, ಖೋವಾ, ಸಕ್ಕರೆ. ಹಾಲು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು, ಕುದಿಯೋ ಥರ ಬಿಡಬೇಕು. ಈಗ ನೋಡಿ ಹಾಲು ಚೆನ್ನಾಗಿ ಕಾದಿದೆ, ಕುದಿದೆ. ಈಗ ಶುಗರ್ ಹಾಕೋಣ. ಶುಗರ್ ಹಾಕಿ ಚೆನ್ನಾಗಿ ಕಲಾಕೋಣ. ಸಕ್ಕರೆ ಚೆನ್ನಾಗಿ ಕರಗಿರುತ್ತೆ. ಖೋವಾ ಹಾಕೋಣ. ಖೋವಾ ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡೋಣ. ಹಾಲು ಸ್ವಲ್ಪ ತಣ್ಣಗಾಗಿದೆ. ನಾವು ಸೀತಾಫಲ ಬೀಜ ಬಿಡಿಸ್ಕೊಂಡು ಹಾಕೊಂಡಿದ್ವಲ್ಲ ಅದನ್ನು ಫುಲ್ಲು ಹಾಕೋಣ. ಚೆನ್ನಾಗಿ ಕಲಕೋಣ. ಕಲರ್ಸ್ ಆಗಿ ಬರುತ್ತೆ. ನಾನು ಇದು ಪಿಸ್ತಾ ತಗೊಂಡಿದ್ದೀನಿ. ನೀವು ಸ್ಟ್ರಾಬೆರಿ ಯಾವ ಫ್ಲೇವರ್ ಬೇಕಾದ್ರೂ ತಗೊಳ್ಬೋದು. ಮತ್ತೆ ಇದು ಕಸ್ತೂರಿ ಬೀಜ ಮತ್ತೆ ಗೋಂದು. ಇದು ಬಾಡಿಗೆ ತುಂಬಾ ತಂಪಿದು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದು ಸ್ವಲ್ಪ ಆರೋದಕ್ಕೆ ಬಿಡೋಣ. ನಮ್ಮ ಸೀತಾಫಲ ಪಾಯಸ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೀತಾಫಲ ಪಾಯಸ. ಲೆಟ್ಸ್ ಟೇಸ್ಟ್ ಅಂಡ್ see how it is. ಅಂತೆಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದೀರಾ? ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಅಡಿಲ್ಲ ಸ್ಟಾರ್ಟ್ ಅಂತೀವಿ.